ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದಿನ ಪ್ರಾರ್ಥನೆಯಲ್ಲಿ ಆಶ್ರಯಿಸಿಕೊಂಡು ನಿಮಗಾಗಿ ಹಾರೈಸುತ್ತೇನೆ. ಇಂದು ದೇವರ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗುತ್ತಿದ್ದೇವೆ. ಪ್ರಿಯರೇ, ಅನೇಕರು ಕೇಳಿದ್ದಾರೆ, ಈ ವಾಕ್ಯವನ್ನು ಯಾಕೆ ನಾವು ಕಳಿಸಿಕೊಡಬೇಕು ಎಂದು. ಕಾರಣ, ನೀವು ದೇವರ ವಾಕ್ಯವನ್ನು ಕಳಿಸಿಕೊಡುವಾಗ ಆ ವ್ಯಕ್ತಿ ಆಗ ಆಗಿರಬಹುದು ಆ ವಾಕ್ಯದೊಂದಿಗೆ ದೇವರನ್ನು ತಿಳಿಯಲು ಸಾಧ್ಯವಾಗುವುದು, ದೇವರ ಶಕ್ತಿಯನ್ನು ತಿಳಿಯಲು ಸಾಧ್ಯವಾಗುವುದು. ನೀವು ಅದನ್ನು ಕಳಿಸಿಕೊಡುವಾಗ ಅನೇಕರಿಗೆ ದೇವರನ್ನು ಸಾರುವ ಶುಭ ಸಂದೇಶ ಪ್ರಚಾರಕರು ಆಗುತ್ತೀರಾ. ಗುರಿ ಇಲ್ಲದೆ ಸಾಗುವವರಿಗೆ ಗುರಿ ದಾರಿ ತೋರಿಸುವವರಾಗಿ ನೀವು ಬದಲಾಗುತ್ತಿದ್ದೀರಾ. ದೇವರ ವಾಕ್ಯ ಕಳಿಸಿಕೊಡುವಾಗ ಕಷ್ಟದ ಕುಟುಂಬವನ್ನು ಹೊಸ ಜೀವನವನ್ನು ನೀಡುವ ವ್ಯಕ್ತಿಗಳಾಗಿ ಬದಲಾಗುತ್ತಿದ್ದೀರಾ. ದಾರಿ ತಪ್ಪಿದವರಿಗೆ ಮಾರ್ಗದರ್ಶಿಯಾಗಿ ಬದಲಾಗುತ್ತಿದ್ದೀರಾ. ನಿರಾಸೆಯಲ್ಲಿರುವವರಿಗೆ ನಿರೀಕ್ಷೆ ನೀಡುವ ವ್ಯಕ್ತಿಯಾಗಿ ಬದಲಾಗುತ್ತಿದ್ದೀರಾ. ನರಕಕ್ಕೆ ಹೋಗುವ ಜೀವಗಳನ್ನು ದಾರಿ ತಿರುಗಿಸಿ ಸ್ವರ್ಗಕ್ಕೆ ಸಾಗಿಸುವ ಮಾರ್ಗಗಳಾಗಿ ನೀವು ಬದಲಾಗುತ್ತಿದ್ದೀರಾ. ದೇವರ ವಾಕ್ಯ ಕಳಿಸಿಕೊಡುವಾಗ ಆ ಕುಟುಂಬವನ್ನು ಕೆಡುಕಿನ ಶಕ್ತಿಯಿಂದ ಬಿಡಿಸಿ ಒಳಿತಿನ ಮಾರ್ಗಕ್ಕೆ ಸಾಗಿಸುವವರು ನೀವಾಗುತ್ತಿದ್ದೀರಾ. ಸೈತಾನನ ಶಕ್ತಿಯನ್ನು ಕುಗ್ಗಿಸಿ ನಮ್ಮ ಕುಟುಂಬಗಳನ್ನು ದೈವಿಕ ಒಳಿತಿಗೆ ಏರುವವರಾಗಿ ನಾವು ಬದಲಾಗುತ್ತಿದ್ದೇವೆ. ವಾಕ್ಯ ಆಲಿಸುವ ನೀವು ಮಾತ್ರವಲ್ಲ, ನಿಮ್ಮಿಂದ ವಾಕ್ಯ ಆಲಿಸುವ ಕುಟುಂಬಗಳು ಸರ್ವಶಕ್ತನಾದ ದೇವರಿಂದ ಅನುಗ್ರಹಿಸಲ್ಪಡುತ್ತಿದ್ದಾರೆ. ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು, ಶುಶ್ರೂಷೆಯನ್ನು ಪ್ರಾಮಾಣಿಕತೆಯಲ್ಲಿ ಪ್ರಾರ್ಥಿಸುವ ನಿಮ್ಮ ಒಳ್ಳೆ ಮನಸ್ಸನ್ನು ದೇವರ ಪಾದಪೀಠಕ್ಕೆ ಸಮರ್ಪಿಸಿ ನಿಮ್ಮ ಎಲ್ಲಾ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ನೆಹಮಿಯ 2ನೇ ಅಧ್ಯಾಯ 2ರಿಂದ 5ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ರಾಜ ನನಗೆ, ನೀನು ಕಳೆಗುಂದಿದ್ದವನಾಗಿರುವೆ ಏಕೆ? ನಿನ್ನ ದೇಹಾರೋಗ್ಯ ಚೆನ್ನಾಗಿದೆಯಲ್ಲವೇ? ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನು ಕಾರಣ ಇರಲಾರದು ಎಂದು ಹೇಳಿದ. ನನಗೆ ಮಹಾಭೀತಿ ಉಂಟಾಯಿತು. ನಾನು ರಾಜನಿಗೆ, ರಾಜಾದಿರಾಜರು ಚಿರಂಜೀವಿಯಾಗಿರಲಿ. ನನ್ನ ಪೂರ್ವಿಕರ ಸಮಾಧಿಗಳಲ್ಲಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖ ಕಳೆಗುಂದದೆ ಇರಲು ಸಾಧ್ಯವೇ ಎಂದು ಹೇಳಿದೆ. ಆಗ ರಾಜ, ನಿನ್ನ ಆಸೆ ಏನು ಎಂದು ಕೇಳಿದನು. ನಾನು ಪರಲೋಕ ದೇವರನ್ನು ಪ್ರಾರ್ಥಿಸಿ ಅವನಿಗೆ, ರಾಜನ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿ ಇರುವ ಪಟ್ಟಣವನ್ನು ಮರಳಿ ಕಟ್ಟುವುದಕ್ಕೆ ಜುದೆಯ ನಾಡಿಗೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದೆ. ಪ್ರಿಯರೇ, ಈ ವಾಕ್ಯ ಆಲಿಸುವಾಗ ಅನೇಕರಿಗೆ ಈ ವಾಕ್ಯದ ಆಲಿಸಿದ ತರ ಒಂದು ಅವಸ್ಥೆ ಇರಬಹುದು. ಹೃದಯ ವೇದನೆ, ಮನೋವೇದನೆ ಎಲ್ಲವೂ ಅನುಭವಿಸುವವರು ನಾವಾಗಿದ್ದೇವೆ. ರಾಜನು ಕಾರಣ ಕೇಳಿದಾಗ ನೆಹಮಿಯನು ಉತ್ತರ ನೀಡಿದ್ದನ್ನು ನೀವು ಆಲಿಸಿದಿರಿ. ಸ್ವರ್ಗದ ಪಿತನ ಹತ್ತಿರ ಪ್ರಾರ್ಥಿಸಿದ ನಂತರ ಉತ್ತರ ನೀಡಿದ್ದನು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಪ್ರಿಯರೇ, ಯಾವ ಕಾರ್ಯವಾದರೂ ನೀವು ಮಾಡುವ ಮುಂಚೆ ಪ್ರಾರ್ಥನೆಯಿಂದ ಮಾಡುವುದಾದರೆ ಅಲ್ಲಿ ಒಂದು ದೇವರ ಕಾರ್ಯವನ್ನು ನೋಡಲು ಸಾಧ್ಯ. ಹಲ್ಲೆಲೂಯಾ. ಸಾಧಾರಣವಾಗಿ ನಮಗೆ ಕಾಣಬಹುದು, ನಮ್ಮ ಹತ್ತಿರ ಯಾರಾದರೂ ಏನಾದರೂ ಕೇಳಿದರೆ ತಕ್ಷಣ ನಾವು ಉತ್ತರ ನೀಡುತ್ತೇವೆ. ಆದರೆ ನೆಹಮಿಯನು ಪ್ರಾರ್ಥಿಸಿ ಆಗಿದೆ ಒಂದು ಸಣ್ಣ ಕಾರ್ಯವಾದರೂ ನೆಹಮಿಯನು ಮಾಡಿದ್ದು. ಹೀಗೆ ಪ್ರಾರ್ಥನೆ ಇರುವ ನೆಹಮಿಯನನ್ನು ಆಗಿದೆ ಬೆಂಕಿಯಿಂದ ಸುಟ್ಟು ಹೋದ ಆ ದೇಶವನ್ನು ಪುನರುದ್ಧರಿಸಲು ದೇವರು ಉಪಯೋಗಿಸಿಕೊಂಡಿದ್ದು. ಹಲ್ಲೆಲೂಯಾ. ಪ್ರಾರ್ಥಿಸುವ ನಿನ್ನ ಹತ್ತಿರ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಎಲ್ಲರಿಂದ ದೇವರು ಮಾಡಿಸುವುದಿಲ್ಲ. ಪ್ರಾರ್ಥಿಸುವ ಕರಗಳಿಂದ ದೇವರು ಕಾರ್ಯಗಳನ್ನು ಮಾಡಿಸುತ್ತಾರೆ. ಪ್ರಾರ್ಥಿಸುವ ಕರಗಳನ್ನು ದೇವರು ಉಪಯೋಗಿಸುತ್ತಾರೆ. ಹಲ್ಲೆಲೂಯಾ. ಪ್ರಾರ್ಥಿಸುವವನ ಚಿಂತೆಯನ್ನು, ಬುದ್ಧಿಯನ್ನು
ಕರಗಳನ್ನು ಕಾಲುಗಳನ್ನು ದೊಡ್ಡ ಅದ್ಭುತಗಳಾಗಿ ದೇವರು ಉಪಯೋಗಿಸುತ್ತಾರೆ. ಎಲ್ಲರನ್ನು ವಿಮರ್ಶಿಸುವ, ಕೊಂಕು ಹೇಳುವ, ಹಾಸ್ಯ ಮಾಡುವ, ಅವಮಾನಿಸುವ ಕೈಯಲ್ಲಿ ಅಲ್ಲ ದೇವರು ಮಾಡಿಸುವುದು. ದೇವರಲ್ಲಿ ಆಶ್ರಯಿಸುವ ನಿನ್ನಿಂದ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಸುತ್ತಾರೆ. ಎಲ್ಲ ದಿನ ವಾಕ್ಯ ಆಲಿಸುವ, ಪ್ರಾರ್ಥಿಸುವ ನಿನ್ನಿಂದ ನಿನ್ನ ಕುಟುಂಬದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಸುತ್ತಾರೆ. ನಮಗೆ ಇಂದು ಒಂದು ಅದ್ಭುತ ಕಾಣಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.